ನನ್ನ ಹೆಸರು ಅಶೋಕ್ ಕುಮಾರ್ ಜೈನ್ ಅಂತ, ಕನ್ನಡ ಪರ ಹೋರಾಟಗಾರ. ಇವತ್ತು SDPI ಪಕ್ಷದ ಬಗ್ಗೆ ಹೇಳಬೇಕಾದ್ರೆ ಬಹುಶಃ ಇದು 2009ರಲ್ಲಿ ಪ್ರಾರಂಭವಾಗಿದೆ. ಒಂದು ರಾಷ್ಟ್ರೀಯ ಪಕ್ಷ. ನನ್ನ ಗಮನಕ್ಕಿದ್ದಂಗೆ ಬಹಳಷ್ಟು ಕೊರೋನಾ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡಿದೆ. ಆಮೇಲೆ ಇದಕ್ಕೆ ಒಳ್ಳೆಯ ಒಂದು ಕಾರ್ಯ ಮಾಡ್ತಕ್ಕಂಥದ್ದನ್ನ ಒಳ್ಳೆ ಹುಮ್ಮಸ್ಸಿದೆ. ಸಾಕಷ್ಟು ಯುವ ಪಡೆಗಳು SDPI ಪಕ್ಷದಲ್ಲಿ ಸೇರಿಸ್ತಾರೆ. ಒಂದು ಕಡೆ ಏನಾಗಿದೆ ಅಂದ್ರೆ SDPI ಪಕ್ಷ ಅಂದ್ರೆ ಮುಸ್ಲಿಂ ಪಕ್ಷ ಅಂತಕ್ಕಂಥನ ಆ ಭಾವನೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದು ಯಾರು ಮಾಡ್ತಾರೆ ಅನ್ನೋದನ್ನ ನಾನು ಹೇಳೋದ್ ಬೇಕಿಲ್ಲ, ಅದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಎಲ್ಲಾ ಜಾತಿಯವರು ಇದ್ದಾರೆ. ಈ SDPI ಅಲ್ಲಿ ಬರೀ ಮುಸ್ಲಿಮರು ಇಲ್ಲ, ಇವನ್ ಹಿಂದೂಗಳಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಇವನ್ ಬಹಳಷ್ಟು ಜನ ಸಾಕಷ್ಟು ಜನ ಇದ್ದಾರೆ. ಬಟ್ ಇದು SDPI ಪಕ್ಷ ಒಳ್ಳೆ ಕಾರ್ಯ ಮಾಡ್ಲಿ, ಕೆಲಸ ಮಾಡ್ಲಿ ಅಂತ ಕರ್ನಾಟಕದಲ್ಲಿ ಇದ್ರ ಬಗ್ಗೆ ಬಹುಶಃ ಅವಾಗ ಬಿಜೆಪಿ ಸರ್ಕಾರ ಇದ್ದಾಗ SDPI ನಿಷೇಧ ಮಾಡ್ಬೇಕು ಅಂತಕ್ಕಂಥ ಎಲ್ಲೋ ಕೂಗ್ಗಳಿದ್ವು. ಬಟ್ ನನಗೆ ಗೊತ್ತಿಲ್ಲ. ಬಟ್ ಇಷ್ಟು ಮಾತ್ರ ಹೇಳ್ಬೋದು, SDPI ಪಕ್ಷ ಒಳ್ಳೆ ಕಾರ್ಯ ಮಾಡ್ಲಿ, ಒಳ್ಳೆ ಕೆಲಸ ಮಾಡ್ಲಿ, ರಾಷ್ಟ್ರೀಯ ಪಕ್ಷ ಎಲ್ಲ ಕಡೆ ಸರಿಯಾಗಿ ಬೆಳಿಲಿ, ಅವರ ಏನ್ ಉದ್ದೇಶಗಳದಾವೆ ಅದು ಈಡೇರ್ಲಿ, ಈ ಪಕ್ಷ ಇನ್ನು ಎತ್ತರಕ್ಕೆ ಹೋಗ್ಲಿ, ಇನ್ನು ಕೆಲ ರಾಜ್ಯಗಳಲ್ಲಿ ಆಡಳಿತದಲ್ಲಿ ಬರಲಿ ಅಂತಕ್ಕಂಥದನ್ನ ನಾನು ಇವತ್ತು ಮನಪೂರ್ವಕವಾಗಿ ಹಾರೈಸ್ತಾ ಇದ್ದೇನೆ.